ಫ್ರಾಂಕಾ ಸಾಹಿಲ್ ಸಾಹಿಲ್ ನಮ್ಮ ಅಪ್ಪ ಬೆಂಗಳೂರಿಗೆ ಬಂದಾಗ ಫಸ್ಟ್ ಒಂದು ಸ್ಟುಡಿಯೋ ಅಂತ ಮಾಡಿದ್ದಿದೆ. ಟೆಂಪಲ್ ರೀಚ್ ಆಗಿದ್ದೀವಿ, ನಂಜನಗೂಡು. ನಿಮ್ ಟೀಮ್ ಎಷ್ಟು ಕಾಳನ ಹಿಸ್ಟ್ರಿಲಿ ನಾವು ಆನ್ ಟೈಮ್ ರೀಚ್ ಆಗಿರೋದು, ಅವ್ರಿಗಿಂತ ಮುಂಚೆ ಶೈ ಆಗ್ತಾರೆ, ಬ್ಲಶ್ ಆಗ್ತಾ ಇದಾರೆ. ನಾವು ತಿನ್ನಕ್ ಬಂದಿದೀವೋ, ನಾವು ಅಮ್ಮಂಗೆ ಹೊಟ್ಟೆ ಹೊಡ್ಸಕ್ ಬಂದಿದೀವೋ ಗೊತ್ತಿಲ್ಲ ಪಾಪ. ಸೊ ಐಸ್ ಕ್ರೀಮ್ ತಿನ್ನಕ್ ಬಂದಿದೀವಿ. Okay, let's go. ಸೀಟ್ ಫುಲ್ ನೀರು, ಇದು ಫುಲ್ ನೀರು, ಒಳಗೆಲ್ಲ ನೀರು. ಏನಾಗಿದೆ ಗೊತ್ತಿಲ್ಲ ನನ್ನ ಕಾರ್ಗೆ. ಯಾರು ಸನ್ ರೂಫ್ ಓಪನ್ ಇಟ್ಟಿದ್ ಪಪ್ಪ ಕಾರು? ಯಾರು ಲಾಸ್ಟ್ ನೀವೇನ ಕಾರು ತಗೊಂಡ್ಬಂದಿದ್ದು? ನಾನೇ ಪಪ್ಪ, ನೀವೆಲ್ಲ ಜೊತೆಗೆ ಬಂದಿದ್ದು ರಾತ್ರಿ. ಮತ್ತೆ ಕಾರ್ ಆನ್ ಮಾಡಿದ್ಯಾರು? ಸೌಂಡ್ ಬಂತು, ನಾನು ನೋಡ್ದೆ. ಮಾಡಿರೋದು ಸನ್ ರೂಫ್ ಓಪನ್ ಮಾಡಿದ್ರ? ಲಾಂಗ್ ಪ್ರೆಸ್ ಮಾಡಿರ್ತಾರೆ, ಓಪನ್ ಆಗಿರುತ್ತೆ. ಕೀ ಲಾಂಗ್ ಪ್ರೆಸ್ ಮಾಡಿದ್ದಾರೆ. ಕಾರ್ ಫುಲ್ ನೀರ್ ಸ್ಮೆಲ್ಲು. ಅದಕ್ಕೆ ಗೈಸ್ ಏನಾದ್ರೂ ಒಂದು ದಾರಿ ಹುಡುಕ್ಬೇಕು. ಮಲ್ಟಿಪಲ್ ಯೂಸೇಜ್. ಈಗ ಸ್ಟುಡಿಯೋ ಹತ್ರ ಹೋಗಿ ಮನೀಶ್ನ ಪಿಕ್ ಮಾಡ್ಕೊಂಡು, ಸಂಜುನ ಪಿಕ್ ಮಾಡ್ಕೊಂಡು MG ರೋಡ್, MS ರೋಡಿಂದ ಹೋಗೋಣ. ನೋಡಿ ಫೌಂಟೇನ್ ಕಾರ್, ಇಲ್ಲಿಂದ ನೀರು ಬಿದ್ದು ಇಲ್ಲಿ ಬೀಳ್ತಾರೆ. ಫುಲ್ಲು ನೀರು. ಇಲ್ಲಿ ನೋಡಿ ಎಂತ ಮರ ಬಿದ್ದಿದೆ. ಏನು ಜೋರು ಮಳೆ ನಿನ್ನೆ ರಾತ್ರಿ ಅಂತೂ. ಕೇಬಲ್ ಇದೇ ಬಿದ್ಬಿಟ್ಟಿದೆ ಫುಲ್ಲು. ಮರದ್ದು ರಂಬೆ ಉರ್ವಶಿ ಎಲ್ಲ ಬಿದ್ಬಿಟ್ಟಿದೆ. ಕೊಂಬೆ ರಂಬೆ ಏನೋ ಗೊತ್ತಿಲ್ಲ, ಕೊಂಬೆ. ಇದೆ ಅಂತ ಹೇಳಿದಳ. ಇವನ್ ಫೋನ್ ಮಾಡ್ಬಿಟ್ಟು ನಾನು ಸಿಗರೇಟ್ ಸೇದಬೇಕು, ನಾನು ಸೇದ್ತಾ ಇರ್ತೀನಿ ಬಾ ಅಂತ ಹೇಳ್ತು. ಸಾಹಿಲ್ ಫ್ರಾಂಕಾ ಬಾ, ಇವಾಗ ಸಿಗು ಫ್ರಾಂಕ್ ಮಾಡ್ತೀವಿ. ಇಲ್ಲೇ ಇದಾರೆ. ಸಿಗರೇಟ್ ಸೇದ್ಬೇಕು, ಅಲ್ಲಿ ಇರ್ತೀನಿ ಬಾ ಸಿಗರೇಟ್ ಅಂಗಡಿ ಹತ್ರ ಅಂತ. ಯೂ ಟರ್ನ್ ನೋಡಿದ್ರೆ ನೀವು ಸರ್ಕಲ್ ರೌಂಡ್ ಹೊಡಿಸ್ತೀರ ನಮ್ಗೆ. ಬಂದ್ರಿ ಕೈ ಕಾಲು ಬಾಯೆಲ್ಲ ವಾಸನೆ ನೋಡ್ತೀನಿ ಈಗ. ಸರಿ ಆಯ್ತು, ಬಾಯ್. ಗಾಡಿ ಬ್ಲೋ ಫುಲ್ಲು ಕಮ್ಮಿ ಇತ್ತು, ಅದಕ್ಕೆ ಬ್ಲೋ ಹಾಕ್ಸ್ಕೊತಾ ಇದೀವಿ. ಎಷ್ಟು 33 ಇರ್ಬೇಕಲ್ಲ, 32 ಇರ್ಬೇಕಾಗಿರೋದು 11 ಇದೆ. ಅಷ್ಟು ಕಮ್ಮಿ ಇದೆ. ಫುಲ್ ಪ್ಯಾಂಟ್ ಎಲ್ಲ ನೀರು ಆಗ್ಬಿಟ್ಟಿದೆ. ಇಲ್ಲಿ ಕೂತ್ಕೊಂಡು ಸೀಟ್ ಮೇಲೆ ಫುಲ್ ಅಂಟಂಟ್ ಆಗ್ಬಿಟ್ಟಿದೆ. ಹಿಂಸೆ. ಮರ ನಂಬರ್ 2. ಇದನ್ನ ಲೈನಿಗೆ ಬಿದ್ದಿದೆ ಇಲ್ಲಿ. ಇಷ್ಟುದ್ದ. ನೋಡಿ ರೋಡಲ್ಲಿ ಹೆಂಗ್ ನಿಂತವನೆ. ಅದು ಎಲ್ಲಿಂದ ಗೊತ್ತಾ? ನಾವು ಅಪ್ಪ ಫೋಟೋ ಕೆಳಗೆ, ಅಲ್ಲಿ ನಾವು ಅಪ್ಪ ಫೋಟೋ ಇದೆ ಮೇಲೆ, ಅಲ್ಲಿಗೆ ಅವರು ಕರ್ಕೊಂಡು ಹೋಗ್ತೀನಿ. ನಮ್ಮ ಅಪ್ಪ ಬೆಂಗಳೂರಿಗೆ ಬಂದಾಗ ಫಸ್ಟ್ ಒಂದು ಸ್ಟುಡಿಯೋ ಅಂತ ಮಾಡಿದ್ದಿದೆ. ಅಲ್ಲಿ ನಮ್ಮ ಅಪ್ಪದ ಫೋಟೋ ಕಾಣುತ್ತೆ ನಿಮ್ಗೆ ಮೇಲೆ ತೋರಿಸ್ತೀನಿ. ಅಲ್ಲಿ ಸ್ವಲ್ಪ ಅಳ್ಟೋಗಿದೆ, ಅದಿನ್ನೂ ಇದೆ. ಬಟ್ ಅಲ್ಲಿಗೆ ನಾನು ಇನ್ನೂ ಒಂದ್ಸರಿನೂ ಹೋಗಿಲ್ಲ. ಚಿಕ್ಕ ವಯಸ್ಸಿಂದ ಹೋಗ್ಬೇಕು ಅಂತ ಆಸೆ, ಬಟ್ ಹೋಗೋಕ್ಕೆ ಆಗಿಲ್ಲ. ವಾಪಸ್ ಬಂದ್ಮೇಲೆ ಬೆಂಗಳೂರಿಗೆ ನೀವು ಕಾಮೆಂಟ್ ಹಾಕಿ ಅಲ್ಲಿಗೆ ಹೋಗ್ಬೇಕಾ ಬೇಡವಾ ಅಂತ. ಕೈ ಸ್ಮೆಲ್ ತೋರಿಸು, ಕೈ ಸ್ಮೆಲ್ ತೋರಿಸು. ಆ ಸ್ಮೆಲ್ ತೋರಿಸು, ಆ ಕೈ ಏನೋ ಹಚ್ಕೊಂಡ್ಬಿಟ್ಟಿದ್ದೆ ಅಷ್ಟು ಬೇಗ. ಪರ್ಫ್ಯೂಮ್ ಮಾಡ್ಕೊಂಡು ಅವ್ನ ಕೈಗೆ. ಬನ್ನಿ ಗಾಯ್ಸ್, ಈಗ ಬ್ರೇಕ್ಫಾಸ್ಟ್ಗೆ ಒಂದು ಜಾಗದಲ್ಲಿ ಮೀಟ್ ಮಾಡಬೇಕು. ಲೆಟ್ಸ್ ಗೋ ಗೈಸ್. ಒಳ್ಳೆ ನಿದ್ದೆ ಮಾಡಿದ್ದೆ, ನೈಟ್ ಎಲ್ಲ ಮಲಗಿಲ್ಲ ನಾನು. ನಾವು ಇಲ್ಲಿ ಸ್ಕೂಲ್ ಟೈಮಲ್ಲಿ ಬಂದಿದ್ದು ನೆನಪಿದ್ಯಾ? ಸ್ಕೂಲ್ ಬಸ್ಸಲ್ಲಿ ಬಂದಿಲ್ಲ ನೀನು. ಒಂದು ಟ್ರಿಪ್ಗೆ ಹೋಗ್ಬೇಕಾದ್ರೆ ಗೈಸ್, ಯಾವುದೋ GRS ನಿನ್ನ ಹತ್ರ ಇದೆಯಾ? ಅಲ್ಲಿ ಇಡ್ತಿದ್ವಿ ನಾವೆಲ್ಲ. ಫೋಟೋ ಇದ್ರೆ ಹಾಕ್ತೀನಿ ನೋಡಿ. ಹೌದಾ? ಸೊ ಇಲ್ಲಿ ನಮ್ಮ ಅತ್ತೆ ಮಾವ ಒಂದು ಇಡ್ಲಿ ಅಂಗಡಿ ಟ್ರೈ ಮಾಡಬೇಕು ಅಂತ ಈ ಲೊಕೇಶನ್ ಕಳಿಸಿದ್ರು. ಇಡ್ಲಿ ತಿನ್ನೋಣ ಇವತ್ತು ಅಂತ. ಸೊ ಈ ಇಡ್ಲಿ ಅಂಗಡಿ ರೀಚ್ ಆಗಿದ್ದೀವಿ. ಫಸ್ಟ್ ಟೈಮ್ ನಮ್ಮ ಹಿಸ್ಟ್ರಿಲಿ ನಾವು ಆನ್ ಟೈಮ್ ರೀಚ್ ಆಗಿರೋದು, ಅವ್ರಿಗಿಂತ ಮುಂಚೆ. ಬನ್ನಿ ಈಗ ಏನು ಆರ್ಡ್ರ್ ಮಾಡೋದು ನೋಡೋಣ. ನೋಡಿ ಗಾಯ್ಸ್, ಏನು ಜನ ಇದ್ದಾರೆ ಇಲ್ಲಿ. ಇಡ್ಲಿ ಬೆಣ್ಣೆ ಇಡ್ಲಿ 2 ಪಾತ್ರೆ ಆಗಲೇ ಖಾಲಿ ಆಗಿದೆ. ಸ್ನೇಹ ಅವರು ಮತ್ತೆ ಮಾವ ಈಶ್ವರ್ ಇನ್ನೂ ಬಂದಿಲ್ಲ. ಅವರು ಇವತ್ತು ಲೇಟು. ಅವರು ನೋಡಿ ಗೈಸ್, ನಾವು ಬೇಗ ಬಂದಿದ್ದೀವಿ. ಸೊ ಅವ್ರು ಬರ್ತಾ ಇದ್ದಾರೆ. ಅವ್ರು ಬರೋ ಗ್ಯಾಪಲ್ಲಿ ಆರ್ಡ್ರ್ ಮಾಡಿ ಪರವಾಗಿಲ್ಲ ಅಂದರು.
ನಮ್ಮನೆಯವರೆಲ್ಲ ಬಿಡ್ತಾರ ಕಾಯ್ತಾ ಇದ್ರು ಒಡೆ ಅಂತ ನೋಡಿ ಇಲ್ಲಿ ಇಟ್ಕೊಂಡಾಗಲೇ ಒಂದು ಬಟ್ ಬಿಡ್ತಾರ ಇಲ್ಲಿ ಬ್ಯಾಟಿಂಗ್ ಸ್ಟಾರ್ಟ್ ಆಗಿದೆ ಆಗ್ಲೇ. ನಾನು ಇಡ್ಲಿ ತೊಗೊಂಡಿದ್ದೀನಿ, ನೋಡೋಣ ಒಂಚೂರು ತಿಂತೀನಿ. ನಾನು ಇಡ್ಲಿ ನಂಗೆ ತುಂಬಾ ಕಮ್ಮಿ ತಿನ್ನೋದು ಲೈಫಲ್ಲೇ, ಬಟ್ ಇವಾಗ ಸ್ವಲ್ಪ ಒಂದು ಚೂರು ತಿಂದ್ಬಿಟ್ಟು ಹಳೆ ಮೆಮೊರೀಸ್ನ ಜ್ಞಾಪಿಸ್ಕೊಳ್ಳೋಣ ಅಂತ. ಸ್ಕೂಲ್ ಟೈಮಲ್ಲಿ ತಿಂದಿದ್ದಿತ್ತು ಬೆಣ್ಣೆನ ಹಿಂಗೆ ಇಡ್ಲಿ ಗುಜ್ಜಿಬಿಟ್ಟು. ಗೈಸ್ ನಾವು ಶೇರ್ಗಳನ್ನ ಹಿಡ್ಕೊಂಡಿದ್ದೀವಿ, ಯಾರು ಹಿಡ್ದೇ ಇರೋ ಥರ ಬರ್ದೇ ಇರೋ ಥರ. ಸ್ವಲ್ಪ ಬರ್ತಾರೆ ಅಂತ ಬಂದ್ಬಿಟ್ಟು ಆಲ್ಮೋಸ್ಟ್. ಗೈಸ್ ಇದೆಲ್ಲ ತಿಂದ್ಮೇಲೆ ಹಾನೆಸ್ಟ್ ರಿವ್ಯೂ ಕೊಡ್ತೀವಿ ನಾವು. ಇನ್ಮೇಲೆ ರೆಸ್ಟೋರೆಂಟ್ ರಿವ್ಯೂ ಮಾಡೋಣ ಅಂತ. ಹೆಂಗೂ ನಾವು ತಿನ್ನೋಕ್ಕಂತೂ ಹೋದೇ ಇರ್ತೀವಿ, ಆಚೆ ರಿವ್ಯೂ ಮಾಡೋಣ ಅಂತ. ಸೊ ಹಾನೆಸ್ಟ್ ರಿವ್ಯೂ ತಿಂದ್ಮೇಲೆ ಆಚೆ ಹೋಗ್ಬಿಟ್ಟು ಮಾತಾಡೋಣ. ಓಕೆ, ಒಳಗೆ ಹೇಳಿದ್ರೆ ಹೊಡಿತಾರೆ, ರಾಂಗ್ ಹೇಳ್ಬಿಟ್ರೆ ಅಂದ್ರೆ ಹಾನೆಸ್ಟ್ ಆಗಿ ಹೇಳ್ಬಿಟ್ರೆ. ಅದಕ್ಕೆ ಹಾನೆಸ್ಟ್ ರಿವ್ಯೂನ ಆಚೆ ಹೋಗ್ಬಿಟ್ಟು ಹೇಳೋಣ, ಇಲ್ಲಿ ಬೇಡ. ಬನ್ನಿ. ಅಲ್ಲಿ ನೋಡಿ ನಮ್ಮ ಅತ್ತೆ ಮಾವ ನೇಹ ಐಶು ಬಂದರು. ಸೇಮ್ ಸ್ಟೈಲ್ ನೋಡಿ, ಇಬ್ಬರದು ಹಾಯ್ ಹೇಳೋ ಸ್ಟೈಲ್ ಸೇಮ್. 3 ಜನದ್ದು ಸೇಮ್. 3 ಜನ ಸೇಮ್ ಹಂಗೆ ಹಾಯ್ ಹೇಳಿದ್ರು. ಗೈಸ್, ಸೊ ನಾವು ಇವತ್ತು ಬೇಗ ಬಂದಿದ್ದೀವಿ, ಬಟ್ ನಮ್ಮ ಅತ್ತೆಯವರು ನಮ್ಮ ನೇಹ ಅವರೆಲ್ಲ ಲೇಟಾಗಿ ಬಂದಿದ್ದಾರೆ. ಸೊ ಇದಕ್ಕೇನು ಹೇಳ್ತೀರಾ ಅತ್ತೆಗಾರು, ಏನು ಹೇಳ್ತೀರಾ? ಲೇಟಾಗಿ ಬಂದಿದ್ದೀರಾ, ಏನು ಹೇಳ್ತೀರಾ? ನಿಮ್ಮನ್ನ ಫಸ್ಟ್ ಬರೋಕ್ ಮಾಡಕ್ಕೆ ನಾವು ಲೇಟಾಗಿ ಬಂದ್ವಿ. ಮಾತಲ್ಲಿ ಗೆಲ್ಲಕ್ಕಾಗಲ್ಲ ಗೈಸ್. ನಾವು ಫಸ್ಟ್ ಬರಲಿ ಅಂತ ಅವ್ರು ಲೇಟಾಗಿ ಬಂದಿರುತ್ತೆ. ಮಾತಲ್ಲಿ ಗೆಲ್ಲೋದು ಕಷ್ಟ ಇದೆ. ಬಟ್ ಇವತ್ತೇನೋ ಶಾಕಿಂಗ್, ನೀವು ಬೇಗ ಎದ್ಬಿಟ್ಟಿದ್ದೀರಾ. ಅದೇ ಈ ಸರಿ ಫಿಕ್ಸ್ ಆಗಿದ್ದೆ, ಬರಲೇಬೇಕು ಅಂತ. ಕಾಂಪ್ಲಿಮೆಂಟ್ರಿ ಮಸಾಲ ಇಡ್ಲಿ ಕೊಟ್ಟರು ನೋಡಿ ನಮಗೆ, ಪುಡಿ ಇಡ್ಲಿ. ಫೋನಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಅಂತೆ ಕಾಲ್ ಮಾಡಿಬಿಟ್ಟು ಸ್ಪೆಷಲಾಗಿ ಇಡ್ಲಿ ಮಾಡಿಸ್ಕೊಟ್ಟವ್ರು ನಮಗೆ. ಸರ್ರಿ ತಿಂದಾಯಿತು. ನಮ್ಮ ಅತ್ತೆ ಅವರು ಇಲ್ಲಿ ನೇರಳೆ ಹಣ್ಣು ತಗೋತಾ ಇದ್ದಾರೆ. ನೇರಳೆ ಹಣ್ಣು ಗೈಸ್ ನೋಡಿ, ಫ್ಯಾಷನ್ ಸ್ಕೂಲ್ಗೆ ಹೋಗ್ತಾ ಇದೀನಿ ಅಂತ ನೋಡ್ತಾ ಇದೀನಿ. ಬಟ್ ಉಲ್ಟಾ ಅಲ್ವಾ, ಶರ್ಟ್ ವೈಟು ಟ್ರೌಸರ್ಸ್ ಬ್ಲೂ, ಹಂಗಲ್ವಾ ಇಟ್ಟಿದ್ದು ಸ್ಕೂಲ್? ಇಲ್ಲ, ಡಾರ್ಕ್ ಬ್ಲೂ ಪ್ಯಾಂಟ್, ವೈಟ್ ಡ್ರೆಸ್ ದಿವಸ ಸ್ಯಾಟರ್ಡೇ ಇದೇನಾ? ನೋಡಿ ಚೆನ್ನಾಗಿದ್ದಲ್ಲ. ನಾವು ಒಂದು ತಿನ್ನೋಣ ಅಂತಿದ್ದೀವಿ. ಕಾಫಿ ಬೇರೆ ಕುಡ್ದಿದ್ದೀನಿ. ತಿನ್ಬೇಡಿ ನೀವು. ಹೌದಾ, ತಿನ್ಬೋದಾ ಅತ್ತೆಗಾರು? ಏನೂ ಇಲ್ಲಪ್ಪ, ತಿನ್ನಿ, ಚೆನ್ನಾಗಿ ಸ್ವೀಟ್ ಇರುತ್ತೆ. ಏನಿ ಹುಳಿ ಏನಿಲ್ಲ. ಬಟ್ ನೀರು ಕುಡಿಬಾರ್ದು, ತಿಂದ್ಮೇಲೆ ನೀರು ಕುಡಿಬಾರ್ದು. ಎಷ್ಟೊತ್ತು? 1 hour ನೀರು ಕುಡಿಬಾರ್ದ? ನೀರು ಕುಡಿಬೇಡಿ. ಅವರೇ ನಿಲ್ತಾರೆ. ಚೆನ್ನಾಗಿದ್ದೀರಾ? 3 ದಿನ ನೀರು ಕುಡಿಬೇಡ. ಅದು ನಾರ್ಮಲ್ ಆಗಿ ಅವ್ರು ಹಂಗೆ ಮಾಡೋದು. 4 ದಿನ ಗೈಸ್, ನೇರಳೆ ಹಣ್ಣು ತಿಂದಮೇಲೆ ಅರ್ಧ ಗಂಟೆ ನೀರು ಕುಡಿಬಾರ್ದಂತೆ ನಮ್ಮ ಅತ್ತೆಗಾರು ಹೇಳಿದ್ರು. ಅತ್ತೆಗಾರು ಹೇಳಿದ್ರೆ ಮೇಲೆ ಕರೆಕ್ಟಾಗಿರುತ್ತೆ ಗೈಸ್. ಸೊ ನೀವು ಫಾಲೋ ಮಾಡಿ. ದನ ಮಾಡ್ಬಿಡೋಣ. ಸೊ ಈಗ ಇಲ್ಲಿಂದ ನಂಜನಗೂಡಿಗೆ ಹೋಗ್ತಾ ಇದೀವಿ. ಅದಾದ್ಮೇಲೆ ರೆಸಾರ್ಟ್ಗೆ ಹೋಗೋದು. ನಂಜನಗೂಡು ಟೆಂಪಲ್ ಕಣೋ. ಮೈಸೂರಿಗೆ ಬರ್ಬೇಕಾ? ನಂಜನಗೂಡ ಅಯ್ಯಪ್ಪ ಅಲೇ ಮೂಗು ವರ್ಷದಿಲ್ಲ ಮಾತಾಡೋ. ನಂಜನಗೂಡಲ್ಲಿ ರೆಸಾರ್ಟ್ ಇರೋದು. ಇಲ್ಲ, ಅದು ಫಸ್ಟ್ ಒನ್ ಇದು ಮೈಸೂರಲ್ಲಿ ಇರೋದು. ಹೌದಾ? ಮತ್ತೆ ನಂಜನಗೂಡು ನಾಳೆ ಹೋಗ್ತೀವಲ್ಲ, ಅವಾಗ ಹೋಗ್ಬೋದಲ್ಲ ಡೈರೆಕ್ಟಾಗಿ? ನಾಳೆ ಇನ್ನೊಂದು ರೆಸಾರ್ಟ್ ಅಲ್ಲೇ ಇರೋದು, ಇವಾನ. ಹೌದಾ? ಫಸ್ಟ್ ಒನ್ ಅನ್ಕೊಂಡ್ವಲ್ಲ, ಅದು ನಂಜನಗೂಡು. ನಾ ಏನು ಫಾಲೋ ಅಪ್ ಮಾಡಿದ್ದೆ ಅಲ್ಲ, ಕೇಳಿದ್ಯಾ ಪ್ರಶಾಂತ್ ಅವ್ರ ಹತ್ರ? 2 ಲೊಕೇಶನ್. ಟೆಂಪಲ್ಗೆ ಹೋಗ್ಬೇಕು. ಇವ್ನು ನೋಡ್ರೆ ಹಿಂಗೆ ಬಂದವ್ ನೋಡಿ. ಕಾರ್ ವೆಯ್ಟ್, ದುಪ್ಪಟ್ಟ ಪಂಚೆ. ಫುಲ್ ಹೇಳಿದಕ್ಕಿಲ್ಲ, ಅದು ಹಾಕ್ಸ್ಕೊಂಡು ಕರ್ಕೊಂಡು ಹೋಗ್ಬಿಡೋದು ನಂಗೆ. ಪಂಚೆ ಕಲರ್ ಇದೆ, ಪಂಚೆ ಕಲರ್ ತರ ಡಿಸೈನರ್ ವೇರ್ ತರ ಇರುತ್ತೆ. ಅದೆಲ್ಲ ಒಳಗೆ ಹೋಗುತ್ತೆ. ಅದು ಕ್ರಾಪ್ ಅಂದಂಗೆ. ಚಿಕ್ಕು ಪಂಚೆ. ಬಾಯ್ ಬಾಯ್. ಇನ್ನೊಂದು ಕಾರಲ್ಲಿ ಹೋಗ್ತಿದ್ದಾರೆ ಗೈಸ್. ಬಾಯ್ ಬಾಯ್, ಐ ವಿಲ್ ಮಿಸ್ ಯು.
ಬಾಯ್ ಬಾಯ್ ಅತ್ತೆಗಾರು, ಬಾಯ್ 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 ಯಶು. ಸೀದಾ ಟೆಂಪಲಲ್ಲಿ ಸಿಗೋಣ ಗೈಸ್. ಲೆಟ್ಸ್ ಗೋ. ನನಗಂತೂ ಫುಲ್ ಸರಿ ನಿದ್ದೆ. ನೈಟ್ ಬರೀ ಒಂದು ಚೂರು ಮಲಗಿಲ್ಲ, ಆರಾಮಾಗಿ ಮಲಗಿದ್ದೆ. ಇಲ್ಲಿ ಬಂದು ರೀಚ್ ಆಗಿದ ತಕ್ಷಣ ಎದ್ಬಿಟ್ಟೆ. ಈಗ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ. ಇಲ್ಲಿಂದ 1 hour ಆದರೂ ಇದೆ, ದೂರ ಹೋಗ್ಬೇಕು. ಗೈಸ್ ಫೈನಲಿ ಟೆಂಪಲ್ ರೀಚ್ ಆಗಿದ್ದೀವಿ, ನಂಜನಗೂಡು. ಸೊ ನಮ್ಮ ನೇಹಾ ಅವ್ರ ಫ್ಯಾಮಿಲಿ ಆ ಕಡೆ ಇದ್ದಾರೆ, ನಾವು ಈ ಕಡೆ ಇದ್ದೀವಿ ಪಾರ್ಕಿಂಗಲ್ಲಿ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ಅದಾದಮೇಲೆ ರೆಸಾರ್ಟ್ಗೆ ಹೋಗಿ ಇವತ್ತು ಫುಲ್ ರೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಬಿಕಾಸ್ ನಿದ್ದೆನೇ ಮಾಡಿಲ್ವಲ್ಲ, ಹೆವಿ ನಿದ್ದೆ ಬರ್ತದೆ, ಕಾರಲ್ಲಿ ಕಂಫರ್ಟೇಬಲ್ ಆಗಿ ಮಲ್ಗೋಕ್ಕೂ ಆಗ್ತಾ ಇಲ್ಲ. ಸೊ ಇವತ್ತು ಫುಲ್ ರೆಸ್ಟೇ. ಇವತ್ತು ಟೆಂಪಲ್ ಮುಗಿಸ್ಬಿಟ್ಟು ಹೋಗೋಣ. ಏನೇ ಆಟಿಟ್ಯೂಡಾ? ದೇವಸ್ಥಾನಕ್ಕೆಲ್ಲ ಗ್ಲಾಸಸ್ ಹಾಕೊಂಡ್ ಬಂದಿದ್ದೀರಾ? ನಾವು ಹಾಕೊಂಡಿದೀವಿ. ಗೈಸ್ ಐಶು ಒಂದು ಬಾಕ್ಸ್ ಫುಲ್ಲು ಸ್ನ್ಯಾಕ್ಸ್ ಹಾಕೊಂಡ್ಬಂದಿರೋದು. ಬಟ್ ಅದನ್ನ ಬರೀ ಫೋಟೋಲ್ಲಿ ತೋರಿಸಿ ಹೊಟ್ಟೆ ಉರಿಸ್ತವ್ರೆ. ಐಶು ಅವರು ನಮಗೆ ತಿನ್ನಕ್ಕೆ ಒಂದ್ಸರಿನೂ ಕೊಟ್ಟಿಲ್ಲ ಇನ್ನು. ಸೊ ಅದು ಯಾವಾಗ ಸಿಗುತ್ತೆ ಗೊತ್ತಿಲ್ಲ. ಇನ್ನು ಹೋಗಿದ ತಕ್ಷಣ ಫಸ್ಟ್ ಒಂದು ಬಾಕ್ಸ್ ಇಸ್ಕೊಡೋದು. ಅಲ್ಲ, ನಮಗಿಲ್ಲ, ನಾವು ತಿಂತೀವಿ. ನನ್ನ ಕಣ್ಣು ಫುಲ್ಲು ಎಷ್ಟು ನಿಂತಿದ್ದೀನಿ ಅಂದ್ರೆ, ಇವನ್ ಕಣ್ಣು ನೋಡಿ 3 ಕಣ್ಣು ಆಗ್ಬಿಡಿದೆ, ಕೆಳಗೆ 2. ಆರಾಮ್, ನೀವು ಆರಾಮ? ಹಾಯ್ ಹಾಯ್ ಅನ್ಕೊಂಡು ಹೋಗ್ತಿದ್ದಾರೆ. ಯಾರು ಬೇಡ ಬೇಡ ಅಂತಾರೆ, ಆದ್ರೂ ಬ್ಲಾಗ್ ಹಾಯ್, ಥ್ಯಾಂಕ್ ಯು. ಸೊ ನಮ್ಮ ಅತ್ತೆನ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಅವರೆಲ್ಲ ನಾಚ್ಕೊಂತ ಇದ್ದಾರೆ ಲೇಡೀಸು, ನಮ್ಮ ಅಳಿಯಂದ್ರ ಜೊತೆಗೆ ಮಾತಾಡೋಕೆ ಶೈ ಆಗ್ತಾರೆ, ಬ್ಲಶ್ ಆಗ್ತಾ ಇದ್ದಾರೆ. ನಮ್ಮ ಅಳಿಯಂದ್ರಲ್ಲ ಬ್ಲಶ್ ಮಾಡ್ತ. ಇವಾಗ ನಮ್ಮ ಅಳಿಯಂದ್ರು ರೆಡ್ ಆಗಿರೋದು ನಿದ್ದೆ ಮಾಡಿ ಇಲ್ಲಿ ರೋಸ್ಟ್ ಆಗ್ತಾ ಇದೆ. ಅದೇ ರೋಸ್ಟ್ ಇಂದಾನೆ ಅದು ಹೇಳ್ತಿರೋದು. ನಿಮ್ ಟೋನಲ್ಲೇ ಗೊತ್ತಾಗ್ತಿದೆ, ವಾಯ್ಸೇ ಚೇಂಜ್ ಆಗಿದೆ. ಅಯ್ಯೋ, ಕರ್ಕೊಂಡು ತೋರಿಸ್ತೀನಿ ಬನ್ನಿ ಇನ್ಸ್ಟಾ. ಬೇಡಪ್ಪ ಬೇಡ. ನೋಡ್ಕೊಳ್ಳಿ. ಬಾಯ್ ಫ್ರೆಂಡ್ ಬಂದ್ರು ಆಂಟಿ ಬ್ಲಡ್ ಆಗ್ತಿದ್ದಾರೆ. ತೋರಿಸ್ಬೇಡಿ. ರೆಡ್ ಆಗಿ ಮನೇಲಿ ಹೇಳಿಲ್ವಾ ಇಬ್ರು? ನೀವ್ ಯಾವಾಗ ರಿವೀಲ್ ಮಾಡೋದು ನಿಮ್ ಬಾಯ್ ಫ್ರೆಂಡ್ ನ? ಬನ್ನಿ ಗೈಸ್, ಹೋಗೋಣ. ಥ್ಯಾಂಕ್ ಯು. ಗೈಸ್ ಪೂಜೆ ಮುಗಿಸಿ ಮತ್ತು ದರ್ಶನ ಮುಗಿಸಿ ಆಚೆ ಬಂದಿದ್ದೀವಿ. ಎಳ್ನೀರು ಕುಡಿಯೋಣ ಅಂತ ಬನ್ನಿ, ಎಳ್ನೀರು ಕುಡಿದ್ಬಿಟ್ಟು ಹೋಗೋಣ. ಅದು ಹೋಗ್ತಾ ಇಲ್ಲ ನೋಡಿ, ಸ್ಟೇನ್ ಆಗೋಗಿದೆ. ಓ ವೈಸಾ What you doing? ಪಲ್ಟಿ ಹೊಡೆದ್ಬಿಟ್ಟು ನನ್ನ ಕಡೆ. Please help. Yes. I can't call you every time. Who am I? ಐಶು ಯು ಗೋ ಹಿಟ್ ಟಚ್ ರಾಪ್. ಹರ ನಾನು ಹಾಕೊಂಡ್ಬಿಟ್ಟಿದ್ದಾರೆ. ಏನು ಹೇಳಕ್ ಹೋಗ್ತೀನಿ. you ಬಾಹುಬಲಿ ಅಂತ ಕಾಣುತ್ತೆ. ಅಲ್ಲ, ಯೂಟರ್ನ್ ಅಲ್ಲ. ಅತ್ತಗಾರಲ್ಲಿ ಅಲ್ಲಿ ಮನುಷ್ಯ ನೋಡಿ, ಅತ್ತಗಾರ ನೋಡ್ತಿದ್ದಾರೆ ಈಗ. ಮಾ ಯಾರೋ ಬಡ ಮಕ್ಕಳು ಕಾಸ್ಗಿ ಸಾಕು ಅಮ್ಮ ಅಂತವ್ರಿ. ನಮ್ಮಮ್ಮ ಏನ್ ಹಿಂಗ ಅಂದಿಲ್ವಾ? ಹಿಂಗ್ ಪರ್ಸಲ್ಲಿ ಇಲ್ಲ, ಹಿಂಗ್ ಇಟ್ಕೊಂಡಿದ್ರು. ಕಾಳ, ಮಿಸ್ಟರ್ ಕಾಳ. ಮಿಸ್ಟರ್ ಕಾಲ ಅಂತ ಕಣೋ. ಕಾಲ ಅಂದ್ರೆ ಕರಿಯ ಅಂತ ಕಣೋ. ಕಾಲ ಅಂದ್ರೆ ಕಪ್ಪು ಅಂತ. ಮಿಸ್ಟರ್ ಕಾಳ ಅಂದ್ರೆ ನಮ್ ಟೀಮ್ ಹೆಸರು. ಅದು ಟೀಮ್ ನೇಮ್ ಅದು. ನಿಮ್ ಟೀಮ್ ಎಷ್ಟು ಕಾಳನ? ಅಲ್ಲ ಅಂದ್ರೆ ಕಾಳಕೆಯ ಅಂತೆ. ಅವನ್ನೇ ರೋಸ್ಟ್ ಮಾಡ್ತಾರೆ. ಬಾಹುಬಲಿ ಕಾಳಕೆಯ ಅಲ್ಲಪ್ಪ, ಬಾಹುಬಲಿಲಿ ಅವ್ರೆಂತ ವಿಲ್ಲನ್. ಕಾಳಕಯ್ಯನ. ಕಾಳಕಯ್ಯ ಒಂದ್ ಲೈನ್ ಏನಾದ್ರು ಹೇಳಿ ಅವ್ರು ಹೇಳೋದು. ಉಂಡ್ರ ಲಿಂಬಡ ಉಸ್ತ್ರಸ್ ತಲ್ಮೆ. ಅಷ್ಟೇನಾ? ಅದೇನ್ ರೈಟಿಂಗ್ಸ್ ಇದೆಯಲ್ಲ ಅದಕ್ಕೆ. ಅವ್ರು ರಾಜ್ಮೂಲ್ ಕಣ್ಣಿಡ್ದ ಬರೆದ್ರು. ನಿನ್ ಬಾಯಿಗೆ ಏನ್ ಬರುತ್ತೋ ಅದ್ ಹೇಳು ಅಂದ್ರು. ಉಂಡ್ರ ಉಸ್ತ ನೀವು ಮಾತಾಡಿ. ನೀವು ಅವ್ರ ಭಾಷೆ ಅವರಲ್ಲ, ಮಾತಾಡಿ. ಇಬ್ರು ಮಾತಾಡಿ. 3, 2, 1 ಸ್ಟಾರ್ಟ್.
ಏನ್ ಹೇಳ್ತಾ ಇದ್ದೀರಾ? ಸ್ವಲ್ಪ ಅರ್ಥ ಆಗೋ ಲ್ಯಾಂಗ್ವೇಜ್ ಅಲ್ಲಿ ಹೇಳಿ. ಲ್ಯಾಂಗ್ವೇಜ್ ಅಂದ್ರಿ. ಓ ಆಯ್ತಾಯ್ತು, ನಿಮ್ದಾಯ್ತಾ? ಅಸ್ತ್ರ ಅಸ್ತ್ರ ಅಸ್ತ್ರು ಆಸು ಆಸು ಮಾತಾಡು ನಂಗೆ ಅಷ್ಟೇ ಬರೋದಪ್ಪ. ನಿಂದ ಕಣ ಭಾಷೆ. ಬಾಹುಬಲಿ, what are you doing? ನಾನು ಸೈಲೆಂಟ್ ಆಗಿರಿ ಅಂದೆ, ಅದಕ್ಕೆ ಅವ್ನು ಮಾತಾಡ್ತಿಲ್ಲ. ಬಾಹುಬಲಿ, what are you doing? Team member you are keeping here. ಇವ್ರು ಯಾರೋ ಬ್ರಿಟಿಷ್ ಅಧಿಕಾರಿ ಯಾರೋ ಟೀಮಲ್ಲಿ. ಸ್ನಾಕ್ಸ್ ಇಲ್ಲಿ ಕಾರ್ ಎಲ್ಲಿದೆ? ಅದನ್ನ ನೋಡ್ಕೋತೀನಿ ಕಾಲಕ್ಕೆ ಅವರೇ, ನೀವು ಅವ್ರ ಜೊತೆ ಇರಿ. ಮನೆಯವ್ರದ್ದು ಅದೇನೆ. ಹಾಲಕಯ್ಯ ಅವರು ಬಾಹುಬಲಿ, ಡಬ್ಬದಲ್ಲಿ what are ಬಿಸ್ಕೆಟ್ you ಹಾಕಿದ್ದಾರೆ, ನಮ್ಮ ಹತ್ರ doing? ಬ್ಯಾಗ್ Eating with ಇದೆ. the rival team. ಏಯ್, ಇದು ಯಾರೋ ಬ್ರಿಟಿಷ್ ಇದು. ಹೋಗ್ರಿ ಮನೆಗೆ. ನಮ್ಮ ಹತ್ರ ಬಾಕ್ಸ್ ಪಚ್ಚೆ ಇದೆ. ಡಬ್ಬನೇ ಇಟ್ಕೊಳ್ಳಿ, ನಾವು ಬ್ಯಾಗ್ ಇಟ್ಕೊಂಡ್ಬಂದು. ಬ್ಯಾಗ್ ಅಲ್ಲಿ ಪೂರ್ತಿ ಇದೆ ಸ್ಟಾಕ್. ಅತ್ತೆಗಾರು ನಮ್ಮ ಟೀಮ್ ಅಲ್ಲ. ಅತ್ತೆಗಾರು ಯಾವ ಟೀಮು ಅಲ್ಲ, ಅತ್ತೆಗಾರು ನ್ಯೂಟ್ರಲ್ ಅಂಪೈರ್ ರೆಫ್ರಿ ಅವರು. You're eating with your rival team. ಬ್ರಿಟಿಷ್ ಅಧಿಕಾರಿ ಮನೆ ಕಳಿಸಿ ಬ್ರಿಟಿಷ್ ಅಧಿಕಾರಿನ. ಬಾಯಲ್ಲಿ ಬೊಬ್ಬೆ ಬಂದಿದೆ. ಇಲ್ಲ ಹಾಲಕ್ಕಿತ್ತವ್ರ. ಕರೆಕ್ಟ್. ಸೊ ಅವರು ಅವ್ರ ಕಾರ್ ಹತ್ತಿದ್ದಾರೆ, ನಾವೀಗ ನಮ್ಮ ಕಾರ್ ಕಡೆಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಹಾಯ್. ಶಿವನು ಶಾರ್ಟ್ಸ್ ಹಾಕಿದ್ದೇನೆ ಅಂತ ಬಂದಿಲ್ಲ ಟೆಂಪಲ್ಗೆ. ಫೋನ್ ಕ್ವಾಲಿಟಿ ನೋಡಿ. ಸ್ಟಾರ್ಟ್ ಆದ್ಮೇಲೆ ಬೇಕಾದ್ರೆ ಭಾಳ ಚಾನ್ಸ್ ಇದೆ. ಈಗ ಮುಂಚೆ ಬೇಡ, ಅದಕ್ಕೆ ಮುಂಚೆ ಬೇಕಾದ್ರೆ ಮಾಡು. ಗೈಸು ಫುಲ್ಲು ಮಳೆ ವೆದರ್ ಆಗೋಯ್ತು ನೋಡಿ ಸಡನ್ನಾಗಿ. ಇಷ್ಟೊತ್ತು ಬಿಸಿಲು, ಸರ್ರಿ ಬಿಸಿಲಿತ್ತು, ಸಡನ್ನಾಗಿ ಮಳೆ ಬರೋ ಮೋಡ ತುಂಬಿಬಿಡಿದೆ. ಸ್ವಲ್ಪ ಸ್ಟ್ಯಾಂಬರ್ ಮಾಡ್ತಾಯಿದ್ದೀನಿ, ಯಾಕಂದರೆ ನಿದ್ದೆ ಮಾಡಿದ ಸರಿಯಾಗಿ, ಡೋಂಟ್ ಮೈಂಡ್. ಈಗ ಲಂಚ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಲಂಚ್ ಮಾಡಿ ಮುಂದೇನು ಅಂತ ನೋಡೋಣ. ಈ ಡಯಟಲ್ಲಿರೋರು ಹಿಂಗೆ ತಿನ್ಬೋದು ಅಂತ ಸಾಯಿಲ್ ನೋಡಿ ಕಲಿಬೇಕು ನಾವು. ಹಾಂ, ಸುಮ್ಮನೆ ಪ್ಲೇಟಲ್ಲಿ ಇರಲಿ ಅಂತನಾ? 3 ದಿನ ಮುಂಚೆ ಸೀರಿಯಸ್ ಆಗಿ ಸ್ಟಾರ್ಟ್ ಮಾಡಿದ್ದು ಸಂಜಯ್. 3 ದಿನ ಮುಂಚೆ, ದಿವಸ ಅಲ್ಲ, ಒಂದು ತಿಂಗಳು. ಬಟ್ ದಿನ ಚೀಟ್ ನಡೀತಾ ಇದೆ. ನನ್ನ ಮಗ ಫೇಶಿಯಲ್ ಮಾಡ್ದ. ಇಲ್ಲಿ ಬೊಫೆಟ್ ಇದೆ. ಏನು ಬ್ಯಾಟಿಂಗ್ ಮಾಡ್ತವ್ರೆ ನನಗೆ ನೋಡಿದ್ರೆ ವಾ ಅನ್ನಿಸ್ತಾ ಇದೆ. ನಾನು ಮೊಸರನ್ನ ಆರ್ಡರ್ ಮಾಡಿದ್ದೀನಿ, ಸ್ವಲ್ಪ ಕಮ್ಮಿ ತಿನ್ನೋಣ ಅಂತ. 400 ರೂಪಾಯಿ ಬಫೆಟ್ಗೆ ಐಸ್ ಕ್ರೀಮು, ಕೇಕು, ಏನೇನೋ ಇದೆ ನೋಡಿ. ನಾವಿಲ್ಲಿ ಬರೀ ಮೊಸರನ್ನ ಅದು ತೊಗೊಂಡ್ವಲ್ಲ, ಅದೇ ಪ್ರೈಸ್ಗೆ ಇಲ್ಲಿ ಏನೇನೋ ಸಿಗ್ತವ್ರಿ. ಎಲ್ಲ ತೊಗೊಂಡ್ರಲ್ಲ, ಮೊಸರನ್ನೂ ಆಯಿತು, ಹಾಂ, ರೋಟಿನೂ ಆಯಿತು, ಪನ್ನೀರು ಆಯಿತು. ಅನ್ನ ಸಾಂಬಾರು ಇಲ್ವಾ? ಇಲ್ಲಿ ನೋಡಿ ಗೈಸ್, ಐಶು ತಂದಿರೋ ಸ್ನ್ಯಾಕ್ ಬಾಕ್ಸು. ಒಂದೇನಾದ್ರು ಕೊಡ್ಬೋದು ಐಶು? ಒಂಚೂರು ಐಶು, ಪ್ಲೀಸ್ ಐಶು. Exception. ಥ್ಯಾಂಕ್ ಯು ಐಶು, ಥ್ಯಾಂಕ್ ಯು. ಬಾಕ್ಸ್ ಕೊಡಿ, ಬಿಚ್ಚಿ ನೀವು ತೊಗೊಂಡೋಗಿ. ಶೋ, ಓಕೆ, ಶೋ. Bye, Saab. ವಿಲ್ ಜಸ್ಟ್ ಶೋ ಇನ್ ದ ವ್ಲಾಗ್. Okay, bye. ನಡಿ. ಕೈ ಐಶು. ಸ್ವಲ್ಪ ಕೈ ಎತ್ತಿ ಐಶು. ಸ್ವಲ್ಪ ನಾನು ತಳ್ತೀನಿ ಐಶು. ಓಕೆ, ವೇಟ್, ವಿಲ್ ಟೇಕ್. ಯಾಕಾಯ್ತು? ಐಶು, I can take one ಐಶು. Yes. ಅದು ಓರಿಯೋನಾ? ಮಿನಿ ಓರಿಯೋ. ಇದೆಲ್ಲ ಸಿಗುತ್ತೆ. ನೆಕ್ಸ್ಟ್. ಓಕೆ, ಆಮೇಲೆ ಬಾಯ್. ಅವರು ಏನೋ ತಂದಿದ್ದು ಹಿಂಗೆ ಎತ್ಕೊಡಕ್ಕೆ, ನಾವು ಕೈಯಾಗಿ ತಿಂತಾ ಇದೀವಿ. ಬಾಯ್. ಐಶು, ನಾನು ಮೊದಲೇ ಊಟನೇ ಮಾಡ್ತಿಲ್ಲ ನಾನು. ಸೊ ಫೈನಲಿ ರೆಸಾರ್ಟ್ ರೀಚ್ ಆಗಿದ್ದೀವಿ. ಈ ರೆಸಾರ್ಟ್ ಸ್ಟೇ ನೋಡಿ ಹೆಂಗಿದೆ ಅಂತ. ಓ ನೈಸ್, ಮಿಲ್ಟ್ರಿ ಸ್ಟೇ. ಕೂಲರ್ ಇದೆ. ಬಾತ್ ಟಬ್ ಎಲ್ಲ ಇದೆಯಾ ಒಳಗೆ? ಬಾತ್ ಟಬ್ಬು. ಓ, ಮೇಲ್ಗಡೆ ಗೋಡೆ ಇಲ್ಲ ಇಲ್ಲಿ. ಹಿಂಗೆ ನೈಸ್ ಗೈಸ್. ಇದೆಲ್ಲ ಇದೆ ಇದೆಲ್ಲ ಅಂದರೆ ಡಿಫ್ರೆಂಟ್ ಆಗಿದೆ. ಅಂದರೆ ನಾರ್ಮಲ್ ರೂಮಲ್ಲಿ ಸ್ಟೇ ಮಾಡೋದರ ಫೀಲಿಂಗ್ ಬರಲ್ಲ. ಸಖತ್ತಾಗಿದೆ ಗೈಸ್. ಈ ಥರ ಎಷ್ಟು ರೂಮ್? 5 ರೂಮಾ? ಈ ಥರ 5 ರೂಮ್ ಇದೆ. ನಮ್ಗೆ ಯಾವುದೋ ಒಂದು ತೋರಿಸ್ತೀನಿ ಬನ್ನಿ. ಹಿಂಗೆ ಓಪನ್ ಮಾಡಿದ್ರೆ ಮುಂದೆನೇ ಒಂದು, ಅದ್ರ ಪಕ್ಕ ಒಂದು, ಆ ಥರ 1 2 3 4 5 6 7 8 ಸ್ಟೇಜ್ ಇದೆ. ಅದರಲ್ಲಿ ನಮ್ಮದು 5 ಸ್ಟೇಗಳು, ಅದರಲ್ಲಿ ನಮ್ಮದು 5 ಟೆಂಟ್ಗಳು. ಟೆಂಟ್ ಸ್ಟೇ ಮಾಡಿ ತುಂಬ ವರ್ಷ ಆಗೋಗಿತ್ತು. ಅಂದರೆ ಈ ಥರ ಟೆಂಟ್ ಸ್ಟೇ ನಾನು ಮಾಡಿದ ನೆನಪೇ ಇಲ್ಲ. ಬಟ್ ಕ್ರೇಜಿ ಇದೆ ಒಂಥರ. ಬನ್ನಿ ಇದು ನೋಡೋಣ.
ಇನ್ನು ಮಿಕ್ಕಿದ ರೂಮ್ ಹೇಗಿದೆ ಅಂತ. ಸೊ ನಾವು ಮೈಸೂರಲ್ಲಿ ತುಂಬ ಸ್ಟೇಗಳು ಸ್ಟಾರ್ಟ್ ಆಗಿದೆ. ಅದರಲ್ಲಿ ಒನ್ ಆಫ್ ದ ಸ್ಟೇ ಇದು ಲೀವಾ ನೆಸ್ಟ್. ನನಗೆ ಆ್ಯಕ್ಚುಲಾಗಿ ಇದು ಪಿಕ್ಚರ್ಸಲ್ಲಿ ನೋಡಿದಾಗ ಕ್ರೇಜಿ ಅನ್ನಿಸ್ತು. ಆ್ಯಂಡ್ ನಾವು ಮತ್ತೆ ಟ್ರಿಪ್ ಬರಲ್ಲ ಆಬ್ವಿಯಸ್ಲಿ, ನಮ್ಮ ಫ್ಯಾಮಿಲಿ ಜೊತೆಗೆ. ಸೊ ವಾಂಟೆಡ್ ದ ಬೆಸ್ಟ್ ಸ್ಟೇಸ್. ಸೊ ಇದಾದಮೇಲೆ ನಾಳೆ ಇನ್ನೊಂದು ಸ್ಟೇ ಇದೆ, ಬಟ್ ಇದು ಒನ್ ಆಫ್ ದ ಬೆಸ್ಟ್ ಸ್ಟೇ ಅಂತಲೇ ಏನೋ ರೇಟಿಂಗ್ ಇತ್ತು ಆ್ಯಂಡ್ ಆಲ್ ದ್ಯಾಟ್. ಸೊ ಐ ಲವ್ಡ್ ಇಟ್. ಸ್ಟೇ ಪಿಕ್ಚರ್ಸಲ್ಲಿ ನೋಡಿದಾಗ ನಮ್ಮ ಟೀಮ್ ಅವ್ರು ರೀಚ್ ಔಟ್ ಮಾಡಿ ಅಲ್ಲಿ ಬುಕ್ ಮಾಡಿಸಿ ಈಗ ಬಂದಿದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಯಾವುದೋ ಕಾರ್ ಬೇರೆ ನಿಲ್ಸಿದ್ದಾರೆ. ಶೇ ಯಾವ ಕಾರ್ ಶೇ ಇದು? ಯಾವುದು ಅಂದ XU800 ಗೊತ್ತಿಲ್ಲ ಶಾ ಯಾವ್ದು. ಅವಂತಿ ಅನ್ಸುತ್ತೆ ಗೇಸ್, ಇದು ಅವಂತಿ ಅಂದ್ರೆ ಒಂದು ಇಂಡಿಯನ್ ಸೂಪರ್ ಕಾರ್ ಇತ್ತು ಅವಾಗ. ಅದೇನಾ ಇದು? ಅದಲ್ಲ ಇದು, ಅದೇ ಅದು ಬೇರೆ, ಅದೇ ಇದು. ಅದು ಬೇರೆ, ಅದು ಬೇರೆ ಡಿಸೈನ್ ಬರುತ್ತೆ. ಬನ್ನಿ guys, ಕೇಳೋಣ ಅವಂತಿನಾ ಇಲ್ಲ ಲ್ಯಾಂಬರ್ಗಿನಿನಾ ಏನು? ಫೇಕ್ ಅಲ್ಲ ಇದು, ರಿಯಲ್ ಕಾರೇ. ಏನು ಐಶು? ಐಶು ನಾನು ಇಲ್ಲೇನೋ ಇದೆ ವಾ ನೋಡಿ ನಿಜ ವಾ ಅಂತ ಹೇಳಿ. ಲೆಜೆಂಡ್ರಿ ಐಶು. ಐಶು ಶೋ ಯು ಹ್ಯಾಂಡ್. ಗುಪ್ತಾ ಇಟ್ಕೊಳ್ಳಿ ಗುಪ್ತಾ, ನೀವು ಬರೀ ಹಿಂದೆಂದ ಇಟ್ಕೊಳ್ಳಿ ಸಾಕು ರಪ್ಪಕ್ಕಂತ. ಗೈಸ್ ನಮ್ಮ ಎಲ್ರಿಗೂ ಬರೋ ಥರ ಮಾಡಿರೋ ಐಶುಗೆ ಬರಲೇಬೇಕು. ನೋಡಿ ಹೇಳಿಲ್ವಾ DC ಅವಂತಿನೇ ತಾನೇ? DC ಅವಂತಿ ಗೈಸ್. ಅದು ತುಂಬ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೀನಿ. ಚಿಕ್ಕ ವಯಸ್ಸಿಂದ ನಾನು ತುಂಬ ನೋಡಿದ್ದೀನಿ ಆ ಕಾರ್ನ. ಕೈಗೆ ಸಿಗಲ್ವಾ? ಅದೇ ಹಾಕೊಳ್ಳಿ ಅಂತ ಹೇಳ್ತಿರೋದು. ರಬ್ಬರ್ ಬ್ಯಾಂಡಲ್ಲಿ ಎಲ್ಲ ಬಿಸಾಕ್ಬಿಟ್ರೆ ಐಶು. ಎಲ್ಲಿ? ಸಾಹಿಲ್ ಮನೀಶ್ ಬನ್ನಿ, ಇಲ್ಲಿ ಬನ್ನಿ, ಬೇಗ ಬನ್ನಿ ಬೇಗ. ಇಟ್ಕೊಳ್ಳಿ ಸಾಕು. ಮನೀಶ್ ಇಲ್ಲಿ ಖಾಲಿ ಇದೆ ಕೈಯೇ. ಎಲ್ಲೇ ಬಿಡುತ್ತೆ. ಪಟಾರ್ ನೀವು ಮಾಡಿ ಬಿಡ್ತಾ, ನಾನು ಮಾಡೋದು ಮಾಡಿ ನಾನು ಇನ್ನೊಂದು ಮಾಡ್ತೀನಿ. 3, 2, ನಾವು 3 ಜನ ಮಾಡ್ಬೇಕು. No paging only. I thought you found it. ಮಾಡ್ಬೇಕಾ ಗುಪ್ತಾ? ಮಾಡಿ ಏನ್ ಮಾಡ್ತಿರೋದು? ಬರೇ ಬಂದಿದೆ ಶಾ ಇಲ್ಲಿ ನೋಡು. ನಾನೇ ಅದಿದೆ. ಪಾಪ ಒಂದೇ ಸಾಕು, ಇನ್ನೂ ಜಾಸ್ತಿ ಬೇಡ. ಬನ್ನಿ ಇನ್ನು ರೆಸಾರ್ಟ್ದು ಶಾರ್ಟ್ಸ್ ನೋಡ್ಕೊಂಡ್ ಬನ್ನಿ. ಈಗ ಲಗೇಜ್ ಎಲ್ಲ ಎತ್ತಿ ಒಳಗಾಗ್ತೀವಿ. ಲೆಟ್ಸ್ ಗೋ. ನೋಡಿ ಗೈಸ್, ಈ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ಅಮ್ಮ ಹೆಂಗ್ ಓಡ್ ಬರ್ತಾರೆ ನೋಡಿ ಗೈಸ್. ಅಲ್ಲ, ಈ ಬಾಕ್ಸ್ ಓಪನ್ ಆಯ್ತಲ್ಲ, ನಮ್ಮ ಅಮ್ಮ ಗೊತ್ತಾಗೋಯ್ತು. ಅದು ನೀ ತಿನ್ನಕ್ ಆಗಲ್ಲ ಅನ್ಕೊಂತೀನಿ. ಬೇಡ ಆದ್ರೂ ಇಲ್ಲ ಅದ್ರಲ್ಲಿ ಯಾವ್ದಾದ್ರು ವಾಸನೆ ಬಂತಾ? ಚೀಸ್ ತಿನ್ಬೋದು, ಬಿಸ್ಕೆಟ್ ಬಂತ. ಅದ್ ತಿನ್ಬೋದು, ಚಿಪ್ಸ್ ಇದೆಯಲ್ಲ ಅದು, ಅದ್ ತಿನ್ಬೋದು. ಅದ್ ತಿನ್ಬೋದು, ಒಂದ್ ಟ್ರೈ ಮಾಡಿ. ಅದು ಗರಿಯ ಕಳೆಪುರಿ ತರ ಮೆತ್ತಗಿರುತ್ತೆ. ಅಯ್ಯೋ, ನೀವ್ ಅದನ್ನೇನ್ ಪೌಡರ್ ಮಾಡಾಕೊಂಡ್ರಿ? ಬೆಕ್ ನೋಡಿ ಗೈಸ್, ಕುರ್ಕುರೆ ಎಲ್ಲ ತಿಂತಿದೆ ಬೆಕ್ಕಿದು. ಗೈಸ್ ಎಲ್ಲ ಕೂತ್ಕೊಂಡು ಇಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಬ್ಯಾಟಿಂಗ್ ಸಂಜೆ ಕಾಲಕ್ಕೆಯ ಅಂತೆ, ಅದೇ ಟಾಪಿಕ್. ಅತ್ತೆಗಾರು ಹಂಗಂದ್ರೆ ಅತ್ತೆಗಾರು ಅಂದ್ರೆ ಸಂಜಯ್ ಬಗ್ಗೆ ಹೇಳ್ತಾ ಇದೀರ ಅತ್ತೆಗಾರು? ಸಂಜಯ್ ಬಗ್ಗೆ ಹೇಳ್ತಿದ್ದಾರೆ. ಹೆಸರು ನೀವ್ ಅವ್ರು ಯಾಕ್ರಿ ನನ್ನ ಫ್ರೆಂಡಿಗೆ ಹಂಗಿಟ್ರಿ ಹೆಸರು? ಪವರ್ಫುಲ್ ಕ್ಯಾರೆಕ್ಟರ್. ನೀವು ಬಾಹುಬಲಿ. ಬಲ್ಲಿ ಇದಕ್ಕಿಂತ ಹೆಂಗ್ ಆಗ್ತೀನಿ ನಾನು? ನಮ್ಮ ಅತ್ತೆ ಮತ್ತೆ ನಮ್ಮ ಅಮ್ಮ ಕಾಕ್ನ ಮೇಲೆ ಎಸ್ಬಿಟ್ಟಿದ್ದಾರೆ. ಏನೋ ನೋಡ್ತವ್ರೆ, ನಿಂತ್ಕೊಂಡ್ರೆ ಏನು ಅಂತ ನೋಡೋಣ.
ಪ್ಲಾನ್ ಮಾಡ್ತಿರೋದು ಇವ್ರು ನಮ್ಮನ್ನ. ಇಲ್ಲಪ್ಪ ನೋಡಿ ಅಲ್ಲಿ ಕಪ್ಪಗಿದೆ ಅದು ಟೀ ವುಡ್. ಅದು ಯಾವ ಬೋರ್ಡ್ ನೋಡಪ್ಪ ಅಲ್ಲಿ ಅಲ್ಲಿ ಕಾಣ್ತಿದ್ಯಾ ಅಲ್ಲಿ ಬಟ್ ಅದು ಏನ್ ಬರ್ಡೋ ಗೊತ್ತಿಲ್ಲ. ಅದು ಸ್ನೇಕ್ ಡಿಟೆಕ್ಟಿಂಗ್ ಬರ್ಡ್. ಸ್ನೇಕ್ ಡಿಟೆಕ್ಟಿಂಗ್ ಬರ್ಡ್ ಅದು. ಸ್ನೇಕ್ ಡಿಟೆಕ್ಟಿಂಗ್ ಅದು ಇದ್ದಲ್ಲಿ ಹಾವಿದೆ ಅಂತ ಅರ್ಥ. ಅದು ಹಕ್ಕಿ ಇದ್ದಲ್ಲಿ ಹಾವಿದೆ ಅಂತ ಅರ್ಥ. నేను రూమ్ లోకి పోతేనే గ్యాప్స్ ఉంది. ನನಗೂ ಅದ್ರ ಭಯ, ಗ್ಯಾಪ್ ಇದ್ರೆ ಭಯ ನನಗೆ. ನೈಟ್ ನಿದ್ದೆ ಬರಲ್ಲ. ಕ್ರಿಕೆಟ್ ಚೆನ್ನಾಗಿ ಆಡ್ತಿದ್ರಲ್ಲ. ಲಿಸರ್ಡ್ಸ್ ಇದೆಯಾ ಇಲ್ವಾಗ ನನಗೆ ಬರ್ಲಿಲ್ಲ. ಹಾವಿರ್ಬೋದ ಅಂತ ಭಯ ಬಂತು. ಪ್ಲೇಯರ್ ಬಂದ್ರು. ಹಾ ಕಾಸ್ಟ್ಯೂಮ್ ಚೇಂಜ್. ಅದು ಎಷ್ಟು ನಿಮಿಷ ಎಷ್ಟು ಸೆಕೆಂಡ್ಸ್ ಆಡ್ತಾಳೆ ನೋಡ್ಕೊಂಡು. ಕ್ರಿಕೆಟ್ ಆಡೋಣ ಬನ್ನಿ, ಕ್ರಿಕೆಟ್ ಆಡೋಣ ಆಮೇಲೆ ಆಡೋಣ. ರೂಲ್ಸ್ ಏನಿಲ್ಲ ಗೊತ್ತಾ, ಬರೀ ಬಾಲಿಂದ ಬ್ಯಾಟಿಂದ ಬಾಲ್ ಟಚ್ ಮಾಡಿ ಅಷ್ಟು ಮಾಡಿ. ಅದು ಫಸ್ಟ್ ಟಚ್ ಮಾಡಿ ಆಮೇಲೆ ಓಡೋದು. ಟಚ್ಚೇ ಮಾಡ್ತಾ ಇಲ್ಲ, ಓಡೋದಂತೆ. ನಿಲ್ಸಿದ ಬಾಲ್ನ ಹೊಡಿಯಕ್ಕೆ ಅರ್ಧ ಗಂಟೆ ತಗೊಂಡ್ರು. ಇಲ್ಲ What bowling he is doing, keeping? What keeping he is doing? ಕೀಪಿಂಗ್ ಡೈಲಾಗ್ ఇప్పుడు చూడు ఇప్పుడు చూడండి. ಸ್ವಲ್ಪ ಗೇಮ್ಸ್ ಎಲ್ಲ ಆಡಿ ಸ್ವಲ್ಪ ಚಿಲ್ ಮಾಡಿ ಡ್ರಾಯಿಂಗ್ ಹಿಂಗೆಲ್ಲ ಮಾಡಿ ಅದೆಲ್ಲ ವ್ಲಾಗ್ ಮಾಡಿಲ್ಲ ನಾನು. ಸೊ ವಿ ಆರ್ ಜಸ್ಟ್ ಹ್ಯಾವಿಂಗ್ ಅವರ್ ಟೈಮ್. ಅಂದರೆ ನಾನು ಸ್ವಲ್ಪ ಕೆಲಸದಲ್ಲಿ ಬಿದ್ದಿದ್ದೆ, ಅವರೆಲ್ಲ ಅವ್ರ ಗೇಮ್ಸ್ ಎಲ್ಲ ಆಡ್ತಿದ್ರು, ಡ್ರಾಯಿಂಗ್ ಎಲ್ಲ ಮಾಡ್ತಿದ್ರು. ಸೊ ಈಗ ನಮ್ಮ ಟುಮ್ ಸಿ ಬರ್ತಲ್ಲ, ಟುಮ್ ಫುಲ್ಲು ಡೀಪ್ ಸ್ಲೀಪಲ್ಲವೇ. ಸಿಗೆ ಏನೋ ತಲೆನೋವು ಅಂತ ಹೇಳ್ತಿದ್ದೆ, ಅದಕ್ಕೆ ನಾವೀಗ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಡಿನ್ನರು ನಮ್ಮನೆ ಅವ್ರು ಯಾವುದೋ ಒಂದು ಸ್ಪಾಟ್ ಹುಡುಕಿದ್ದಾರೆ. ಯಾವ ಸ್ಪಾಟು? ನುವಾನ್ ಅಂತ. ಬಾಯಲ್ಲಿ ನೀರು ಬರ್ತದೆ ಅವ್ರಿಗೆ ಹೆಸರು ಹೇಳ್ತೇನೆ. ನಾನು ಐಸು ಎಲ್ಲ ತಿಂತೀವಿ, ಅಂಕಲ್ ಆಂಟಿ ಎಲ್ಲ ಗೊತ್ತಿಲ್ಲ, ಬೇರೆ ಕಡೆ ಹೋಗ್ಬೇಕು. ಏನಿದೆ? ಮೋಮೋಸ್ ತರ ಕೊಡ್ತಾರೆ. ಇಲ್ಲ ಎಲ್ಲ ಎರಡು ಇದೆ. ಸುಶಿ ಮೋಮೋಸ್ ಏನೋ ಇರುತ್ತಾ? ಬರೀ ಮೋಮೋಸಾ? ಬನ್ನಿ ಇವ್ರು ಮೈಸೂರಿಗೆ ಬನ್ನಿ, ಏನೋದು ಅಂತ ಟ್ರೈ ಮಾಡ್ಕೊಂಬರೋಣ. ನಾನು ತಿಂದಿಲ್ಲ ಅನ್ಸುತ್ತೆ, ಫಸ್ಟ್ ಟೈಮ್ ತಿಂತಾರದು. ಮೈಸೂರಿಗೆ ಬಂದು ಟ್ರೈ ಮಾಡ್ತಾ ಇದ್ದೀವಿ, ಮಜಾ ಇರುತ್ತೆ. ಲೆಟ್ಸ್ ಗೋ ಗೈಸ್. ನೇಹಾ ಅವರು ಐಶು ಅವರು ಡಿಸಪಾಯಿಂಟ್ಮೆಂಟ್ ನೋಡಿ ಪಾಪ, ಅಲ್ಲಿ ವೆಜ್ಜೇ ಇಲ್ವಂತೆ ಇವತ್ತು. ಇಲ್ಲ ಅಲ್ಲ, ಖಾಲಿ ಆಗ್ಬಿಟ್ಟಿದ್ಯಾ? ನಾವು ತಿಂತೀವಿ ಬನ್ನಿ ನಿಮ್ಮ ಮುಂದೆ. ಇಲ್ಲ ಈಗ ನಮ್ಮನ್ನ ರೆಡಿ ಮಾಡಿಸ್ಬಿಟ್ಟಿದ್ದೀರಾ, ಅಲ್ಲಿಗೆ ಹೋಗ್ಬೇಕು ಅಂತ. ಕ್ರೈಯಿಂಗ್ ಎಮೋಜಿ ಕಳಿಸ್ತೀನಿ ಅವ್ರಿಗೆ. ಎಲ್ಲ ಎಕ್ಸಾಸ್ಟ್ ಆಗ್ಬಿಟ್ಟಿದ್ವಿ ಟ್ರಾವೆಲ್ ಮಾಡಿ, ಅದು ಬೇರೆ ನಿದ್ದೆ ಮಾಡಿಲ್ಲ. ಟುಮ್ ಸಿಸಿ ಅಂತೂ ಫುಲ್ಲು ಔಟ್ ಅಂದ್ಕೊಡಿ, ಅವರು ಮಲ್ಕೊಂಡೇ ಬಿಟ್ಟಿದ್ದಾರೆ. ಸೊ ಅದಕ್ಕೆ ಈಗ ಹೋಗಿ ನಾವು ಸ್ವಲ್ಪ ಏನಾದ್ರು ತಿನ್ಕೊಂಡು ಫುಡ್ ಸ್ಟ್ರೀಟ್ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಅಂದ್ಕೊಂಡಿದ್ದೆ ರೆಸ್ಟೋರೆಂಟ್ ಹೆಂಗೂ ವೆಜ್ ಇಲ್ಲ ಅಲ್ಲಿ. ಸೊ ನೇಹಾ ಅವ್ರ ಫ್ಯಾಮಿಲಿ ಎಲ್ಲ ಕಂಪ್ಲೀಟ್ ವೆಜ್, ಪ್ಯೂರ್ ವೆಜ್. ಪಾಯಿಂಟ್ ಎಲ್ಲ ಹೋಗಿ, ಸೊ ಅದಕ್ಕೆ ಇಲ್ಲಿ ಫುಡ್ ಸ್ಟ್ರೀಟ್ ಇದೆ ಹತ್ರದಲ್ಲೇ. ಸೊ ಅದಕ್ಕೆ ಹೋಗಿ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಅಲ್ಲಿ ನಾವು ಸಿಗುತ್ತಾ ಇಲ್ವ ನೋಡಿ, ಇಲ್ಲ ಅಂದರೆ ಅದು ಒಳ್ಳೆ ರೆಸ್ಟೋರೆಂಟ್ ಹುಡುಕ್ಬಿಟ್ಟು ರೆಸ್ಟೋರೆಂಟಲ್ಲಿ ಊಟ ಮಾಡ್ಕೊಂಡು ಬರೋದು. ಎರಡರಲ್ಲಿ ಒಂದು ಆಪ್ಷನ್. ಲೆಟ್ಸ್ ಗೋ ಗೈಸ್. ಸೊ ರೀಚ್ ಆಗಿದ್ದೀವಿ ಲೊಕೇಶನ್ನು. ಇಲ್ಲಿ ಎಲ್ಲ ಏನೇನಿದೆ ಅಂತ ಒಂದೊಂದೇ ನೋಡಿಕೊಂಡು ಆಮೇಲೆ ಡಿಸೈಡ್ ಮಾಡೋದು. ನೀವು ಸೂಪ್ ಹೇಳಿದ್ರಾ? ಸೂಪ್ ಹೇಳಿದ್ದಾರೆ. ನಾವು ಅಲ್ಲೇ ಇದ್ದಿದ್ದು, ಅಲ್ಲಿಂದ ಬಂದಿದ್ದು ನಾವೀಗ. ಸಖತ್ ಉದ್ದ ಲೈನ್ ಇದೆ ಗೈಸ್. ನಮ್ಮ ಬೆಂಗಳೂರು ನಾನು ಇಷ್ಟು ಉದ್ದ ವಿ ಪುರಂ ಅನ್ಸುತ್ತಲ್ಲ, ಇಷ್ಟು ದೊಡ್ಡದು. ಇಷ್ಟು ಉದ್ದ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಇದೆ. ತುಂಬ ದೊಡ್ಡ ಗ್ಯಾಂಗ್ ಇದು ಲೈನ್. ಹೌದಾ? ನಾವು ಹಿಂಗೆ ಬಂದ್ವಿ. ಎನಿವೇಸ್ ನೋಡೋಣ ಬನ್ನಿ ಏನು ತಿನ್ನೋದು ಅಂತ. ಓ ಹಾಯ್, ಬಿಗ್ ಫ್ಯಾನ್ ಬ್ರೋ. ಹಾಯ್ ಅಭಿ, ಬನ್ನಿ. ಗೈಸ್ ನಾವು ತಿನ್ನಕ್ಕೆ ಬಂದಿದ್ದೀವೋ, ನಾವು ಅಮ್ಮಗೆ ಹೊಟ್ಟೆ ಹೊಡ್ಸಕ್ಕೆ ಬಂದಿದ್ದೀವೋ ಗೊತ್ತಿಲ್ಲ. ಪಾಪ ಕರ್ಕೊಂಡು ಒಳ್ಳೊಳ್ಳೆ ಅಂಗಡಿಗೆ ಹೋಗ್ತಾ ಇದೀವಿ, ಘಮ ಅಂತಿದ್ದೆ. ಅವರೆಲ್ಲ ತುಂಬ ಜಾಸ್ತಿ ಗಟ್ಟಿರೋದು ತಿನ್ನೋಕ್ಕಾಗಲ್ವಲ್ಲ. ಸೊ ಓಕೆ, ನಮ್ಮ ಒಂದು ತಿನ್ನಕ್ಕೆ ಟ್ರೈ ಮಾಡಲಿ. ಗೈಸ್
ಇಲ್ಲಿ ನೋಡಿ ಕೋರಿ ರೊಟ್ಟಿ ಸಿಕ್ಕಿದೆ, ಮಂಗಳೂರು ಸ್ಪೆಷಲ್. ನಾವು ಸ್ವಲ್ಪ ಟ್ರೈ ಮಾಡೋಣ ಬನ್ನಿ. ಎತ್ತಿ ಎತ್ತಿ ಎತ್ತಿ. ಮಂಗಳೂರು ಹೋದಾಗ ತಿಂದಿದ್ದು ನಾನು. ಇಲ್ಲ ಚಿಕನ್ ಈ ಮಸಾಲೆ ಡಿಫ್ರೆಂಟ್ ಅಲ್ಲ, ಒಂಥರ ಮಜಾ ಇರುತ್ತೆ. ನಮ್ಮ ಅಮ್ಮಗೂ ಸಖತ್ ಇಷ್ಟ ಆಗೋಯ್ತು, ನನಗೊಂದು ತುಂಬ ಇಷ್ಟ ಆಯ್ತು ಈ ಜಾಗ. ಐ ವುಡ್ ರೇಟ್ ಕ್ರೇಜಿ 10 ಫಾರ್ ದಿಸ್ ಔಟ್ ಆಫ್ 10. ಹೆಸರೇನು ಇದ್ರದ್ದು ಅಣ್ಣ? ಹೆಸರೇನು ಅಂಗಡಿದು? ಅಂಗಡಿ ಹೆಸರು? ಅಂಗಡಿ ಹೆಸರು ಏನು? ಓ ಸೂಪರ್, ಸ್ವಾಮಿ ಕೊರಗಜ್ಜ. ರಾಜನ್ ಏನದು? ರಾಜನ್ ಏನದು? ರಾಜನ್ ಸ್ಟ್ರೀಟಾ? ರಾಜನ್ ಟ್ರಕ್ಗೆ ಪಕ್ಕದಲ್ಲೇ ಇದೆ. ಮತ್ತೆ ಈ ಮೋಮೋಸ್, ಇಲ್ಲಿ ನಾವು ಪನ್ನೀರ್ ಮೋಮೋಸ್ ಟ್ರೈ ಮಾಡಿದ್ವಿ. 10 ಔಟ್ ಆಫ್ 10 ಕ್ರೇಜಿ ಇದೆ. ನಾವು ಆಗಲೇ 4-5 ಪ್ಲೇಟ್ ತೊಗೊಬಿಟ್ವಿ. ತುಂಬ ಚೆನ್ನಾಗಿದೆ. ಒಬ್ಬೊಬ್ರು 5-5 ಪೀಸ್ ತಿನ್ನೋ ಥರ ಕ್ರೇಜಿ ಇದೆ. ಇದು ಬಂದು ಇಸ್ಕಾ ನಾಮ್ ಕ್ಯಾ ಹೈ? ಡನ್ಝೋ ಮೋಮೋಸ್. ಡಮ್ಝೋ. ಇದನ್ನು ಮೈಸೂರಿಗೆ ಬಂದರೆ ಟ್ರೈ ಮಾಡಿ ಫಾರ್ ಶೋರ್. ಬನ್ನಿ ನೆಕ್ಸ್ಟ್ ಇನ್ನೇನಿದೆ ನೋಡೋಣ. ನಾನು ಏನೇ ತಿಂದರೂ ಈ ಟೇಸ್ಟ್ ನನ್ನ ಬಾಯಿಂದ ಹೋಗ್ತಾನೆ ಇಲ್ಲ, ಅಷ್ಟು ಕ್ರೇಜಿ ಇದೆ ಇದು. ಇನ್ನೊಂದು ಸ್ವಲ್ಪ ತಿನ್ನಕ್ಕೆ ಬಂದಿದ್ದೀನಿ. ಸಕ್ಕತ್ತಾಗಿದೆ ಅಲ್ಲ? ಗ್ರೇವಿ ಸಕ್ಕತ್ತಾಗಿದೆಯಲ್ಲ? ವಾ, ನಾವು ಒಂದು ಪ್ಲೇಟ್ ತೊಗೋತೀನಿ ಈಗ. ಹಾಯ್ ಹೇಳಿ. ಹಾಯ್. ನಾವು ಸಮೀರನ ಮೀಟ್ ಆದ್ವಿ ಇವತ್ತು. ನೋಡಿ ಗೈಸ್, ನೋಡಿ ಗೈಸ್, ಹಿಂಗ್ ಎಡಿಸ್ತಾವ್ರ ನಮ್ಮಮ್ಮ. ಇದು ಮಂಗಳೂರು ಅಲ್ಲ ನಾನು ನಿಜವಾಗ್ಲೂ ಫುಡ್ ಇವತ್ತು ತಿಂತಾ ಇದ್ವಿ ನೋಡು. ಕೋಳಿ ರೊಟ್ಟಿನ ಕಲ್ಸ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ತಿಂತವ್ರು ನಮ್ಮ ಒಟ್ಟಿನಲ್ಲಿ. ಬಟ್ ಅದು ಗ್ರೇವಿಲಿ ಮಜಾ ಇದೆ. ನೀರು ದೋಸೆ ತೊಳಿ ಇಳಿಸಿ ಟೇಸ್ಟಿ ಮಜಾ ಇದೆ ಮಾತ್ರ. ಗೈಸ್ ನೇಹ ಅವರು ಗೋಲ್ಗಪ್ಪ ತಿನ್ನಬೇಕಿತ್ತು, ಅದನ್ನು ತಿಂದ ಮೇಲೆ ನಾವು ಕೋರಿ ರೊಟ್ಟಿ ಮತ್ತು ಚಿಕನ್ ಗ್ರೇವಿನ ಸಾಂಬಾರು, ಕೋರಿ ಮತ್ತು ರೊಟ್ಟಿ ನಾವು ತೊಗೊಂಡು ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ಐಸ್ ಕ್ರೀಮ್ ತಿನ್ನೋಕ್ಕೆ. ತಿಂದು ಇದು ಯಾರಿಗೆ ಪಾರ್ಸಲ್ ತೊಗೊಂಡಿರೋದು? ನನಗೆ, ನಮ್ಮ ಟುಮ್ಗೆ, ನಮ್ಮ ಸಿಸಿಗೆ. ಸೊ ನನಗೆ ಈಗ ತಿನ್ನೋ ಮನಸ್ಸಿರಲಿಲ್ಲ, ಅದಕ್ಕೆ ಮನೆಗೆ ಹೋಗಿ ತಿನ್ನೋಣ ಅಂದರೆ ನಮ್ಮ ಸ್ಟೇಗೆ ಹೋಗಿ ತಿನ್ನೋಣ ಅಂತ ಹೊರಟಿದ್ದೀವಿ. ಅಲ್ಲಿ ಇವತ್ತು ಮ್ಯಾಂಗೋದಾ ಗೈಸ್? ಸೊ ಐಸ್ ಕ್ರೀಮ್ ತಿನ್ನಕ್ಕೆ ಬಂದಿದ್ದೀವಿ. ಐಸ್ ಕ್ರೀಮ್ ಅಂತ ಇದೆ, ಐಸ್ ಕ್ರೀಮ್ ಬಂದಿದ್ದೀವಿ. ಐಸ್ ಕ್ರೀಮ್ ಲಾಸ್ಟ್ ಟೈಮ್ ನಾನು ಗುಪ್ತಾ ಅವ್ರು ಬಂದಿರಲ್ಲ, ಅದೇ ಅಂಗಡಿ, ಐಸ್ ಕ್ರೀಮ್ ಅಂಗಡಿ ಬಂದಿದ್ದೀವಿ. ಗೈಸ್ ಇವರು ಕೊಡ್ತಾ ಇದ್ದಾರೆ, ಅವ್ರು ತಗೋತಾ ಇಲ್ಲ. ನಮ್ಮ ಫ್ರೆಂಡ್ ಅವರು, ಅವ್ರು ಹೆಂಗೆ ತಗೋತಾರೆ ಗೈಸ್? ಕೊಡಿ, ಕೊಡ್ರಿ. ನೀವು ಅವ್ರ ಫ್ರೆಂಡ್ ಅವ್ರೆ 2000 ಕೊಡಿ. ನಮ್ಮ ಹತ್ರ ಏನೂ ಇಲ್ಲ. ಏನ್ ಮಾಡ್ತಾರೆ ಗೊತ್ತಾ? ಹಿಂಗೆ ಹೇಳ್ಬಿಟ್ಟು ಲಾಸ್ಟಿಗೆ ಎದ್ದೋಗ್ಬಿಡ್ತಾರೆ. ಅದಕ್ಕೆ ತಗೊಂಬಿಡಿ. ಅವ್ನು ತಗೊಂಡು ನಂಬುದ್ರು. ತಗೊಳ್ಳಿ ಸರ್. ಬಿಡಿ ಗುಪ್ತಾ, ಮಾಡ್ತೀನಿ. ನೀವು ಒಂದು ಐಸ್ ಕ್ರೀಮ್ ತಗೊಂತೀನಿ ಅದರಲ್ಲಿ. ಅವರೇ ಓನರು. ಗೊತ್ತು, ಅದಕ್ಕೆ ಹೇಳ್ತಾ ನಂಗೆ ಬೈತಾರೆ. ಅವ್ರು ಬೇಡ ಅಂತ ಹೇಳ್ತಿದ್ದಾರೆ, ಬನ್ನಿ ದುಡ್ಡು ಬೇಡ ಅಂತ. ನಿಮ್ಮ ಹತ್ರ ತಗೊಳ್ಳಿ ಸರ್. ಅವ್ರು ಎದ್ದೋಗ್ಬಿಡ್ತಾರೆ ಸರ್. ಸರಿ ಇಲ್ಲ ಅವರು. ನಿಮ್ಮಪ್ಪನ? ನೀವೇ. ನಾನು ಯಾಕೆ ಎದ್ದೋಗ್ಲಿ? ತಗೊಳ್ಳಿ. ಅಯ್ಯ ನೀವೇನ್ ಕಣ್ ಕಾಂಟ್ಯಾಕ್ಟ್ ಅಲ್ಲಿ. ಒಳ್ಳೆ ಕಥೆ ಆಯ್ತು. ಐಸ್ ಕ್ರೀಮ್ ತಿಂತಾ ಇದೀವಿ. ಐಸ್ ಕ್ರೀಮ್ ಗೈಸ್, ನಮ್ಮ ಟೂರಿಸಂ ಸುಮಂತ ನಮಗೆ ಮೈಸೂರು ಟ್ರಿಪ್ ಕೊಡೋಕ್ಕೆ ಬಂದಿದ್ದ. ಮಧ್ಯರಾತ್ರಿ ಏನು ಆಫೀಸು? ಮೊನ್ನೆ ಪಾಪ ಸಿಕ್ ಲೀವ್ ಹಾಕೊಂಡು ಬಂದಿದ್ದ, ಇವತ್ತು ಮಧ್ಯರಾತ್ರಿ ಬಂದಿದ್ದಾನೆ. ಬಾಯ್ ಬಾಯ್, ಥ್ಯಾಂಕ್ ಯು. ಹಾಯ್ 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 ಹಾಯ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಗೈಸ್, ಸಾರಿ ನನ್ನ ಹೇರ್ ಸ್ಟೈಲ್ ಮೆಸ್ಸಿ ಆಗಿದೆ. ರಾತ್ರಿ ನಾವು ಫುಡ್ ಸ್ಟ್ರೀಟಿಗೆ ಹೋಗಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ತಿಂದು ಹೊರಟ್ವಿ. ವಾಪಸ್ ಬಂದು ಮಲ್ಕೊಂಬಿಟ್ವಿ ಎಲ್ಲ. ಇಲ್ಲಿ ನೇಹ ಅವರು, ಇಲ್ಲಿ ನಮ್ಮ ಟೆಂಟು, ಅದು ಸಂಜಯ್ ಮನೀಶ್ದು, ಅಲ್ಲಿ ನಮ್ಮ ಅತ್ತೆ ಮಾವದು, ಅದು ನಮ್ಮ ಅಪ್ಪ ಅಮ್ಮದು. ನಾವು ಬಾಯ್ಸ್ ಎಲ್ಲ ಒಂದೇ ಟೆಂಟಲ್ಲಿ ಮಲ್ಗೋಣ ಅಂತ ಅಂದ್ಕೊಂಡಿದ್ವಿ. ನಾನು ಬೇಗ ಮಲ್ಕೊಂಬಿಟ್ಟೆ, ಸಕ್ಕ ಟೈರ್ಡ್ ಆಗಿತ್ತು, ನಿದ್ದೆನೇ ಮಾಡಿರೋ ರಾತ್ರಿ ಎಲ್ಲ. ಈ ವ್ಲಾಗಲ್ಲಿ ನೋಡಿದ್ರೆ ಒಂದು 5-6 ಸರಿ ಹೇಳಿದ್ದೀನಿ ನಿದ್ದೆ ಮಾಡಿಲ್ಲ ಅಂತ. ಇದು 6ನೇ ಸರಿ ಅಂದ್ಕೊಳ್ಳಿ. ಸೊ ನಿದ್ದೆ ಮುಗಿಸಿ ಈಗ ಎದ್ದಿದ್ದೀನಿ. ಈ ರೆಸಾರ್ಟಿಂದ ಇನ್ನೊಂದು ರೆಸಾರ್ಟ್ಗೆ ಹೋಗೋದಿದೆ, ಮತ್ತು ನಾನು ಒಂದು ಈವೆಂಟ್ ಇದೆ ಮೈಸೂರಲ್ಲಿ, ವರುಣ್ ಬ್ರೋದು, ಆ ಈವೆಂಟಿಗೆ ಹೋಗ್ತಾಯಿದ್ದೀನಿ.
ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ನಾಳೆ ವ್ಲಾಗಲ್ಲಿ ನೋಡಿ ಏನಾಗುತ್ತೆ ಕತೆ ಅಂತ. ಸೀ ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್. ಕಣ್ಣೆರಡು ಇರಬಹುದು ನೋಟಗಳೊಂದೇ